ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ಮೇಲಿಂದ ಮೇಲೆ ಚಿರತೆ ದರ್ಶನ ಕೊಡ್ತಾ ಇದೆ. ಕಳೆದ 2 ದಿನಗಳಿಂದ ಸತತವಾಗಿ ಬೆಂಗಳೂರಿನ ಬ್ಯಾಡರಳ್ಳಿಯಲ್ಲಿ ಚಿರತೆ ಜನರ ನಿದ್ದೆ ಕೆಡಿಸಿದೆ. ಬೆಂಗಳೂರಿಗರ ನಿದ್ದೆ ಕೆಡಿಸಿದೆ ಚಿರತೆ. ಪದೇ ಪದೇ ಪ್ರತ್ಯಕ್ಷವಾಗಿ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಈಗ ಬ್ಯಾಡರಳ್ಳಿಯಲ್ಲಿ ಚಿರತೆ ಸೆರೆಗೆ ಹರಸಾಹಸ ಪಡ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಆಮೇಲೆ ಚಿರತೆ ಹೆಜ್ಜೆ ಕಂಡುಹಿಡಿಯೋದಕ್ಕೆ ಡ್ರೋನ್ ಕೂಡ ಬಳಸಿದ್ದಾರೆ. ಚಿರತೆ ಕಂಡ ಪ್ರದೇಶದಲ್ಲಿ ಬೋನ್ಗಳನ್ನ ಇಡೋ ಪ್ರಯತ್ನಗಳಾಗ್ತಾ ಇದೆ. ಆದರೆ ಚಿರತೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ 9:30 ಟೈಮಲ್ಲಿ ಒಂದು ಸರ್ತಿ ಕಾಣಿಸ್ಕೊಂಡಿದೆ, ಬೆಳಗಿನ ಜಾವ 4 ಗಂಟೆಗೆ ಒಂದು ಸರ್ತಿ ಕಾಣಿಸ್ಕೊಂಡಿದೆ. ಈಗ JCB ಮೂಲಕ ಗಿಡ ಬೇಲಿಗಳ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅಲ್ಲೆಲ್ಲಾದರೂ ಅಡಗಿರಬಹುದು ಪೊದೆಗಳಲ್ಲಿ, ಸಂದಿಗಳಲ್ಲಿ ಅಂತಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೂ ಚಿರತೆಯ ಇದು ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ಅಂತಂದ್ಬಿಟ್ಟು. MLA ಸಾಹೇಬರು ಹೇಳ್ದಂಗೆ ನಮ್ಮ DCF ಸಾಹೇಬರಿಗೆ ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ. ನಮಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬೋನ್ ಬಂದ ತಕ್ಷಣ ನಾವು 3-4 ಪಾಯಿಂಟು ಮಾರ್ಕ್ ಮಾಡಿದ್ವಿ ಆಲ್ರೆಡಿ. ಅಲ್ಲಿ ಬೋನ್ ಇಟ್ಟು ಇವತ್ತು ಸಾಯಂಕಾಲ ಮತ್ತು ನೈಟ್ ಎಲ್ಲ ಗಸ್ತು ಮಾಡಿ ಸೆರೆ ಹಿಡಿಯೋಕ್ಕೆ ಕಾರ್ಯಾಚರಣೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಈಗ ಇದರಲ್ಲಿ CC ಕ್ಯಾಮ್ರಾದಲ್ಲಿ ಓಡಾಟದ ದೃಶ್ಯಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಸುಳಿವು ಅಥವಾ ಕುರುಹುಗಳೇನು ಕಾಣ್ತಾ ಇಲ್ಲ ಸರ್? ಕಾಣ್ತಿಲ್ಲ. ಅದಕ್ಕೆ ನಾವು ಹುಡುಕ್ತಾ ಇದೀವಿ. ಈಗ ಸುಮ್ಮನೆ ಬೋನ್ ಇಲ್ಲಾಂದ್ರೆ ಅಲ್ಲಿ ಇಟ್ಟರೆ ಪ್ರಯೋಜನ ಇಲ್ಲ. ಎಫೆಕ್ಟಿವ್ ಆಗಿರ್ಬೇಕಂದ್ರೆ ಇದು ನಾವು ಸ್ಥಳ ಪರಿಶೀಲನೆ ಮಾಡಿ ಸರೌಂಡಿಂಗ್ ಹೋಗಿ ಹೆಜ್ಜೆ ಗುರುತು ಎಲ್ಲ ಇರ್ತವೆ. ಈ ಅವರು ಎಲ್ಲ ಮೋರಿ ಅಂತ ಹೇಳ್ತಾವ್ರಲ್ಲ, ಮೋರಿ ಎಕ್ಸಿಟ್ ಎಂಟ್ರಿ ಪಾಯಿಂಟಲ್ಲಿ ನಾವು ಸರ್ಚ್ ಮಾಡ್ತೀವಿ. ಕುರುಹುಗಳು ಏನಾದರೂ ಕಂಡು ಬಂದರೆ ನಾವು ಅಲ್ಲೇ ಎಕ್ಸಿಟ್ ಎಂಟ್ರೆನ್ಸು ಪಾಯಿಂಟಲ್ಲಿ ಬೋನ್ ಇಟ್ಟು ನಾವು ಸೆರೆ ಹಿಡಿಯೋಕ್ಕೆ ಕಾರ್ಯಕ್ರಮ ನಾವು ಕ್ರಿಟಿಕಲ್ ಪ್ಲೇಸು ಅಥವಾ ಅಂತ ಪ್ರದೇಶ ಇಲ್ಲಿದೆ ಅಂತ ಏನಾದ್ರು ಅನ್ನಿಸ್ತಾ ಇದೆ ಸರ್? ಇಲ್ಲಿಂದ ಅದು ಬೇರೆ ಕಡೆ ಆ ಕಡೆ ಮೂವ್ ಆಗ್ಬಿಡ್ಬೋದು, ಅಲ್ಲಿ ಹೋಗೋಕೆ ಕಷ್ಟ ಆಗ್ತಾ ಇದೆ ಕಾರ್ಯಾಚರಣೆ ಮಾಡೋದಕ್ಕೆ? ಇಲ್ಲ ಆ ಥರ ಏನಿಲ್ಲ. ಈ ಭಾಗದಲ್ಲಿ ಇದೆಯಾ ಸರ್? ಇಲ್ಲ, ಆ ಥರ ಏನಿಲ್ಲ. ನಿನ್ನೆ ಯಾರ ಬಂದು ಸುಮ್ಮನೆ ಪಟಾಕಿ ಹೊಡೆದ್ರು ಹೋದ್ರು ಅಂತ ಅಲಿಗೇಷನ್ ಮಾಡ್ತಾ ಇಲ್ಲ. ಇಲ್ಲ ಅದೆಲ್ಲ ಸುಳ್ಳು. ನಾವು ಬೆಳಿಗ್ಗೆಯಿಂದ 8 ಗಂಟೆವರೆಗೂ ನಾವು ಇಲ್ಲೇ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಚಿರತೆಯ ಸೆರೆಗೆ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ ಅರಣ್ಯ ಇಲಾಖೆಯವರು? ಮತ್ತು ಒಂದೇ ಚಿರತೆ ಆ ಭಾಗದಲ್ಲಿ ಓಡಾಡ್ತಿದೆ ಅಂತನಾ, ಅಥವಾ ಚಿರತೆಗಳು ಬೇರೆ ಬೇರೆ ಇದೆ ಅಂತ ಇನ್ನಷ್ಟಿದೆ ಅಂತ ಲೆಕ್ಕಾಚಾರ ಇದೆಯಾ ಅಂತ? ಅರವಿಂದ್, ಇಲ್ಲಿ ತನಕ ಒಂದೇ ಒಂದು ಚಿರತೆ ಇಲ್ಲಿ ಸೈಟಿಂಗ್ ಆಗಿರುವಂಥದ್ದು. ಸೊ ಆ ಕಾರಣಕ್ಕಾಗಿಯೇ ಇದನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ, ಅಂದ್ರೆ ಒಂದೇ ಏರಿಯಾದ ಬೇರೆ ಬೇರೆ ಪ್ರದೇಶದಲ್ಲಿ ಕಾಣ ಸಿಕ್ಕಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಒಂದೇ ಒಂದು ಓಡಾಟ ಇದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರ ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಆ ರೀತಿ ಯಾವುದಾದ್ರು ಸಮಸ್ಯೆಗಳು ಇರಲಿಲ್ಲ. ಬಟ್ ಈಗ ಕಾಣಿಸ್ಕೊಂಡಿರುವಂಥದ್ದು ಕಳೆದ 3 ದಿನಗಳಿಂದ ಈ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಜೊತೆಗೆ ಮೊನ್ನೆ CC ಕ್ಯಾಮ್ರಾದಲ್ಲಿ ವಿಜುವಲ್ಸ್ಗಳು ಕಾಣಿಸ್ಕೊಂಡಿತ್ತು. ಅದಾದ್ಮೇಲೆ ಇವತ್ತು ಬೆಳಿಗ್ಗೆ ಕೂಡ ಈ ಏರಿಯಾದ ಒಂದು ಕಡೆ ಕಾಣಿಸ್ಕೊಂಡಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅಲ್ಲಿದ್ದಂಥ PG ಒಂದರ ಪಕ್ಕದಲ್ಲಿ ಹಾದು ಹೋಗಿದೆ ಅನ್ನುವಂಥ ಮಾಹಿತಿಯನ್ನ ಅಲ್ಲಿನ PG ಯಲ್ಲಿದ್ದಂತಹ ಯುವತಿಯರು ಕೂಡ ಹೇಳ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ಡ್ರೋನ್ ಅನ್ನ ಬಳಕೆಯನ್ನ ಮಾಡಿ ಅದನ್ನ ಪತ್ತೆ ಹಚ್ಚುವಂತ ಕಾರ್ಯಕ್ಕೆ ಮುಂದಾದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗ್ಲಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ, ಬೆಳಕಿನ ಸಂದರ್ಭದಲ್ಲಿ ಜನನಿಬಿಡ ಪ್ರದೇಶ ಆಗಿರುವಂತ ಕಾರಣಕ್ಕಾಗಿ ಆಕ್ಟಿವ್ ಆಗಿರುವಂತದ್ದು ಬಹಳ ಕಷ್ಟ. ಸೊ ಆ ಕಾರಣಕ್ಕಾಗಿ ರಾತ್ರಿ ವೇಳೆಯಲ್ಲಿ ಈ ಕಾಡು ಪ್ರಾಣಿಗಳು ಹೆಚ್ಚು ಆಕ್ಟಿವ್ ಆಗುವಂತ ಕಾರಣಕ್ಕಾಗಿ ರಾತ್ರಿ ಏನಾದ್ರೂ ಮತ್ತೆ ಅದೇ ರೀತಿಯಾದಂತಹ ಓಡಾಟ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದ್ದಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಸಂಜೆ ಮೇಲೆ ಕಾರ್ಯಾಚರಣೆಯನ್ನ ಪ್ಯಾಟ್ರೋಲಿಂಗ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡೋಣ ಅನ್ನುವಂತ ಪ್ಲಾನ್ ಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇರಬಹುದು. ಇದೊಂದು ನೀರುಗಾಲಿವೆ, ಹಳೆಯದಾದಂತಹ ಅದೊಂದು ನೀರುಗಾಲಿವೆ. ಇಲ್ಲಿಂದ ಮಧ್ಯೆ ಸುಮಾರು 1-1.5 ಕಿಲೋಮೀಟರ್ ಅಷ್ಟು ದೂರಕ್ಕೆ ಇದು ಕನೆಕ್ಟಿವಿಟಿಯನ್ನ ತೆಗೆದುಕೊಳ್ಳುತ್ತೆ. ಸೊ ಇದರ ಒಳಭಾಗದಲ್ಲಿ ಏನಾದ್ರೂ ಸೇರ್ಕೊಂಡಿದ್ರೆ ಅದನ್ನ ಪತ್ತೆ ಹಚ್ಚುವಂಥದ್ದು ಈಗ ಸದ್ಯಕ್ಕೆ ಕಷ್ಟಕರವಾದಂಥದ್ದು. ಸೊ ಹಾಗಾಗಿ ಸಂಜೆ ವೇಳೆಗೆ ಅದೇ ಏನಾದ್ರೂ ಆಹಾರವನ್ನು ಅರಸಿ ಆಚೆ ಬಂದಂತ ಸಂದರ್ಭದಲ್ಲಿ ಅದನ್ನ ಪತ್ತೆ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಈಗ ನಾವು ಯಾವುದೇ ರೀತಿಯಾದಂತಹ ಪ್ರಯತ್ನಗಳನ್ನ ಪಟ್ಟರು ಕೂಡ ಅದು ಫಲಿಸುವಂತದ್ದು ಬಹಳ ಕಷ್ಟ ಇದೆ. ಸೊ ಆ ಕಾರಣಕ್ಕಾಗಿ ಈಗ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನ ನಿಲ್ಲಿಸೋದ್ರ ಮುಖಾಂತರವಾಗಿ ಸಂಜೆ ವೇಳೆಗೆ ಬೋನ್ಗಳನ್ನ ಇಟ್ಟು ಪ್ಯಾಟ್ರೋಲಿಂಗ್ ಅನ್ನ ಮಾಡುವಂತ ಕೆಲಸಗಳನ್ನ ಮಾಡೋದ್ರ ಮುಖಾಂತರವಾಗಿ CC ಕ್ಯಾಮ್ರಾಗಳನ್ನ ಅಳವಡಿಕೆಯನ್ನ ಮಾಡಿದ್ರೆ ಅದರ ಓಡಾಟವನ್ನ ಮತ್ತೆ ಪತ್ತೆ ಹಚ್ಚಬಹುದು, ಜೊತೆಗೆ ಅದರ ಕಾರ್ಯಾಚರಣೆ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಂಜೆ ಬಳಿಕ ಕಾರ್ಯಾಚರಣೆಗೆ ಒಂದಷ್ಟು ಪ್ಲಾನ್ ಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡ್ಕೊಳ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಪ್ರಯತ್ನಗಳಂತೂ ಆಗ್ತಾ ಇದೆ, ಬಟ್ ಹುಲಿ
ಚಿರತೆ ಇನ್ನೂ ಬೋನಿಗೆ ಬಿದ್ದಿಲ್ಲ, ಬೋನ್ ಇಡಬೇಕು ಇವತ್ತು ಸಾಯಂಕಾಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ.